ಪ್ರಿಯ ವಿದ್ಯಾರ್ಥಿಗಳಿಗೆ ಇಂದಿನ ಶುಭಾಶಯಗಳನ್ನು ಕೋರುವುದರ ಮೂಲಕವಾಗಿ ಪ್ರಥಮ PUCಯ 2ನೇ ಅಧ್ಯಾಯವಾದಂತಹ ಮಾನವನ ವಿಕಸನದ ಕತೆ ಅಂತೇಳಿ ನಾವು ಕರೀತೀವಿ. ಈ ಮಾನವನ ವಿಕಸನದ ಕಥೆಯಲ್ಲಿ ನಾವು ಈಗಾಗಲೇ ಮಾನವ ಎಂಬ ಶಬ್ದ ಎಲ್ಲಿಂದ ಉತ್ಪತ್ತಿಯಾಯಿತು, ಯಾವ ಭಾಷೆಯ ಯಾವ ಒಂದು ಗುಣವಾಚಕದಿಂದ ಬಂತು ಎಂಬುದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗೆ ಈ ಮಾನವನ ವಿಕಸನದಲ್ಲಿ ಬಹುಮುಖ್ಯವಾಗಿ ಭೂಮಿ ಅಂತೇಳಿ ನಾವು ಕರಿತೀವಿ. ಅಂದರೆ ಭೂಮಿ ಎಂಬ ಒಂದು ಗ್ರಹದಲ್ಲಿ ಈ ಒಂದು ಜೀವಿಯ ಒಂದು ಉಗಮವಾಗುತ್ತೆ ಅಂತೇಳಿ ನಮಗೆ ಗೊತ್ತಿದೆ. ಹಾಗಾದರೆ ಆ ಭೂಮಿ ಯಾವಾಗ ಉಗಮವಾಗುತ್ತೆ, ಆ ಉಗಮವಾದಂತಹ ಭೂಮಿ ಯಾವ ರೀತಿಯಲ್ಲಿ ಆರಂಭಿಕ ಅವಧಿಯಲ್ಲಿ ಇತ್ತು ಎಂಬುದನ್ನು ನೋಡಿದ್ವಿ. ಹಾಗಾದರೆ ಅಂತಹ ಒಂದು ಭೂಮಿ ಕಾಲಾನಂತರದಲ್ಲಿ ಅನೇಕ ಪ್ರಕ್ರಿಯೆಗಳಿಗೆ ಒಳಪಡುವುದರ ಮೂಲಕವಾಗಿ ಹೇಗೆ ಅದು ಉರಿಯುವಂತಹ ಬೆಂಕಿಯ ಉಂಡೆಯಾದಂತಹ ಈ ಒಂದು ಭೌತ ವಸ್ತು ಅಥವಾ ಗ್ರಹ ತಂಪಾಗುವ ಪ್ರಕ್ರಿಯೆಗೆ ಒಳಗೊಳ್ಳುವುದರ ಮೂಲಕವಾಗಿ ಭೂಮಿಯ ಮೇಲ್ಪದರ ಗಟ್ಟಿಯಾಗುವುದರ ಮೂಲಕವಾಗಿ ಆವಿಯ ರೂಪದಲ್ಲಿದ್ದಂತಹ ಆವಿಯ ರೂಪದಲ್ಲಿದ್ದಂತಹ ನೀರು ಮೋಡವಾಗಿ ಕರಗಿ ದೀರ್ಘಕಾಲದವರೆಗೆ ಮಳೆಯನ್ನು ಸುರಿಸುವುದರ ಮೂಲಕವಾಗಿ ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಶಿಲೆಯನ್ನು ಸವಿಸುವುದರ ಮೂಲಕವಾಗಿ ಇಲ್ಲಿ ಅನೇಕ ಸಣ್ಣ ಸಣ್ಣ ಕಣಗಳನ್ನು ನಿರ್ಮಿಸುವುದರ ಮೂಲಕವಾಗಿ ಮರಳುಗಳು ನಿರ್ಮಾಣವಾಗುವುದರ ಮೂಲಕವಾಗಿ ಮಣ್ಣು ನಿರ್ಮಾಣವಾಗುವುದರ ಮೂಲಕವಾಗಿ ಹಾಗೂ ಸಮುದ್ರದ ತಳ ನಿರ್ಮಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ವ್ಯವಸ್ಥಿತವಾದಂತಹ ಪ್ರಕ್ರಿಯೆಯಿಂದ ಭೂಮಿ ಸಂಪೂರ್ಣವಾಗಿ ಜೀವಿಗಳ ಉಗಮಕ್ಕೆ ಯೋಗ್ಯವಾದಂತಹ ಸ್ಥಳವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಆದರೂ ಸಹ ಜ್ವಾಲಾಮುಖಿಗಳಿಂದ ಹೊರಹೊಮ್ಮಿದಂತಹ ಅನಿಲಗಳು ಅಂತೇಳಿ ನಾವು ಕರೀತೀವಿ. ಈ ಅನಿಲಗಳು ಭೂಮಿಯ ಆರಂಭಿಕವಾದಂತಹ ಹವಾಗುಣ ಮತ್ತು ವಾತಾವರಣವನ್ನು ನಿರ್ಮಿಸಿಕೊಂಡು ಬರುವುದರ ಮೂಲಕವಾಗಿ ಆ ಒಂದು ವಾತಾವರಣ ಮತ್ತು ಹವಾಮಾನವನ್ನು ವಿಷಪೂರಿತವಾಗಿ ಇದ್ದಿದ್ದರಿಂದಲೇ ಭೂಮಿ ಇಷ್ಟೆಲ್ಲ ವಿಕಸನವನ್ನು ಹೊಂದಿದರೂ ಸಹ ಭೂಮಿಯ ಮೇಲೆ ಯಾವುದೇ ಜೀವಿಯ ಉಗಮವನ್ನು ನಾವಿಲ್ಲಿ ಕಾಣುವುದಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಕಳೆದ ತರಗತಿಯಲ್ಲಿ ನಾವು ಇಷ್ಟೊಂದು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಈ ಒಂದು ಮಾನವನ ವಿಕಸನದ ಕಥೆಯಲ್ಲಿ ಈ ಒಂದು ಭೂಮಿಯ ಮೇಲೆ ಅಂದ್ರೆ ನಮ್ಮ ಸೌರಮಂಡಲದಲ್ಲಿ ಬರುವಂತಹ ಈ ಒಂದು ಗ್ರಹದ ಮೇಲೆ ಜೀವಿಯ ಉಗಮ ಹಾಗೂ ವಿಕಸನ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಜೀವಿಯ ಜೀವ ಹೇಗೆ ಈ ಒಂದು ಭೂಮಿಯ ಮೇಲೆ ವಿಕಸನವನ್ನು ಹೊಂದಿತು, ಆ ವಿಕಸನವನ್ನು ಹೊಂದುವುದರ ಜೊತೆಯಲ್ಲಿ ಅದು ಪೂರ್ವದಲ್ಲಿ ಹೇಗೆ ತನ್ನ ಉಗಮವನ್ನು ಕಾಣ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಜೀವದ ಉಗಮ ಹೇಗಾಗುತ್ತೆ, ಇಲ್ಲಿ ಜೀವದ ಉಗಮವನ್ನು ನಾವು ತಿಳಿಯಲು ಹೊರಟಾಗ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಭೂಮಿಯ ಮೇಲೆ ಜೀವದ ಉಗಮವನ್ನು ಕುರಿತು ಏನಾಗಿದೆಯಪ್ಪ ಅಂದ್ರೆ ಅನೇಕ ಸಿದ್ಧಾಂತಗಳು ಇಲ್ಲಿ ಕಂಡು ಬರ್ತವೆ. ಅಂದ್ರೆ ಇದರ ಬಗ್ಗೆಯೂ ಸಹ ನಮಗೆ ನಿಖರವಾದಂತಹ ಮಾಹಿತಿ ಇಲ್ಲ. ಅನೇಕ ವಿದ್ವಾಂಸರುಗಳು ಅಥವಾ ಅನೇಕ ವಿಜ್ಞಾನಿಗಳು ತಮ್ಮದೇ ಆದಂತಹ ಒಂದು ವಾದವನ್ನು ಮಂಡಿಸುವುದರ ಮೂಲಕವಾಗಿ ಜೀವದ ಉಗಮದ ಬಗ್ಗೆ ಅನೇಕ ಸಿದ್ಧಾಂತಗಳನ್ನು ಹೇಳ್ತಾ ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಹಲವಾರು ಸಿದ್ಧಾಂತಗಳಲ್ಲಿಯೇ ನಾವು ನೋಡೋದಾದ್ರೆ ಯಾವುದೋ ಒಂದು ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಸಿದ್ಧಾಂತವನ್ನು ನಾವು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ಜೀವದ ಉಗಮ ಭೂಮಿಯ ಮೇಲೆ ಯಾವಾಗ ಆಯಿತು ಎಂಬುದನ್ನು ನಾವು ನೋಡೋದಾದ್ರೆ ಇಲ್ಲಿ ಸುಮಾರು 700 ಮಿಲಿಯನ್ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳ್ತೀವಿ. ಅಂದ್ರೆ 700 ಮಿಲಿಯನ್ ವರ್ಷಗಳ ಹಿಂದೆ ಏನಾಗುತ್ತೆ, ಈ ಒಂದು ಭೂಮಿಯ ಮೇಲೆ ಜೀವದ ಉಗಮವಾಗಿಕೊಂಡು ಬಂತು ಅಂತೇಳಿ ನಾವು ತಿಳಿತೀವಿ. ಹಾಗಾದ್ರೆ 700 ಮಿಲಿಯನ್ ವರ್ಷಗಳ ಹಿಂದೆ ಸುಮಾರು ಈ ಒಂದು ಭೂಮಿಯ ಮೇಲೆ ಈ ಒಂದು ಜೀವದ ಉಗಮ ಹೇಗಾಗುತ್ತೆ ಎಂಬುದಕ್ಕೆ ಈ ಒಂದು ಪ್ರಖ್ಯಾತವಾದಂತಹ ಸಿದ್ಧಾಂತ ಒಂದು ವಾದವನ್ನು ಸಹ ಇಲ್ಲಿ ಮಂಡಿಸಿಕೊಂಡು ಬರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಸಿದ್ಧಾಂತದ ಪ್ರಕಾರವಾಗಿ ನಾವು ನೋಡೋದಾದ್ರೆ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಏನಾಗುತ್ತಪ್ಪ ಅಂದ್ರೆ
ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ವಾತಾವರಣದಲ್ಲಿರುವಂತಹ ಮೂಲಭೂತ ರಾಸಾಯನಿಕಗಳಾದಂತಹ ಅಂತೇಳಿ ಕರೀತೀವಿ. ಅಂದ್ರೆ ಮೂಲಭೂತವಾಗಿ ಇರುವಂತಹ ರಾಸಾಯನಿಕ ವಸ್ತುಗಳಾದಂತಹ ಜಲಜನಕ ಅಂತೇಳಿ ಕರೀತೀವಿ. ಈ ಜಲಜನಕ ಮತ್ತು ಇಂಗಾಲ ಎಂಬ ಎರಡು ರಾಸಾಯನಿಕಗಳು ಏನಾಗ್ತಾವಪ್ಪ ಅಂದ್ರೆ ಸಮ್ಮಿಲನಗೊಳ್ತವೆ. ಅಂದ್ರೆ ಎರಡೂ ಸಹ ಒಟ್ಟುಗೂಡುತ್ತವೆ. ಅಂದ್ರೆ ಸಮ್ಮಿಲನಗೊಳ್ಳುವುದರ ಮೂಲಕವಾಗಿ ಯಾವಾಗ ಇವೆರಡೂ ರಾಸಾಯನಿಕಗಳು ಸಮ್ಮಿಲನಗೊಳ್ತವೋ ಇದರ ಒಂದು ಪರಿಣಾಮದಿಂದಾಗಿ ಭೂಮಿಯ ಮೇಲೆ ಅಂದ್ರೆ ನೀರಿನಲ್ಲಿ ಏನಾಗುತ್ತೆ, ಒಂದು ಜೀವಿಯ ಉಗಮವಾಗಿಕೊಂಡು ಬಂತು ಅಂತೇಳಿ ನಾವು ಕರೀತೀವಿ. ಎಲ್ಲಿ ಜೀವಿ ಉಗಮವಾಗುತ್ತೆ, ಇವೆರಡು ರಾಸಾಯನಿಕಗಳು ಸಮ್ಮಿಲನಗೊಳ್ಳುವುದರ ಮೂಲಕವಾಗಿ ಮೊದಲು ಆ ಒಂದು ನೀರಿನಲ್ಲಿ ಈ ಒಂದು ಜೀವಿಯ ಉಗಮವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಇಂಗಾಲ ಮತ್ತು ಜಲಜನಕಗಳು ಹೇಗೆ ಸಮ್ಮಿಲನವಾದವು ಎಂಬುದಕ್ಕೆ ಈ ಸಿದ್ಧಾಂತದಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗುವುದಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರಪ್ಪ ಅಂದ್ರೆ ಅವರು ಯಾವುದೋ ರೀತಿಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಇವೆರಡು ಮೂಲಭೂತ ರಾಸಾಯನಿಕಗಳು ಸಮ್ಮಿಲನಗೊಳ್ಳುವುದರ ಮೂಲಕವಾಗಿ ನೀರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೀವಿ ಉದಯಿಸಿತು ಎಂಬ ಒಂದು ಅಂಶವನ್ನು ಇಲ್ಲಿ ಸ್ಪಷ್ಟೀಕರಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ನೀರಿನಲ್ಲಿ ಉಗಮಿಸಿದಂತಹ ಜೀವಿಯು ಕಾಲಕ್ರಮೇಣವಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ವಿಕಸನವನ್ನು ಹೊಂದುತ್ತೆ. ಅಂದ್ರೆ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ವಿಕಸನವನ್ನು ಸಾಧಿಸಿಕೊಂಡು ಬರುವುದರ ಮೂಲಕವಾಗಿ ಏನ್ ಮಾಡುತ್ತೆ, ಇದು ಸಹಜವಾಗಿಯೇ ಗಿಡವಾಗಿ, ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಏನಾಗುತ್ತೆ, ಗಿಡವಾಗಿ ಪರಿವರ್ತನೆಯಾಗುತ್ತೆ. ಅಂದ್ರೆ ಇದು ಮೀನ್ಸ್ ಇಲ್ಲಿ ಬಹುಮುಖ್ಯವಾಗಿ ನೀರಿನ ಒಳಗೆ ಬರುವಂತಹ ಸಸ್ಯ ಅಂತೇಳಿ ನಾವು ಕರಿತೀವಿ. ಆ ಸಸ್ಯವಾಗಿ ಅಥವಾ ಗಿಡವಾಗಿ ಏನಾಗುತ್ತೆ, ಬದಲಾವಣೆಗೊಳ್ಳುವುದರ ಮೂಲಕವಾಗಿ ಮಾರ್ಪಾಡನ್ನು ಒಳಗೊಳ್ಳುವುದರ ಮೂಲಕವಾಗಿ ಏನ್ ಮಾಡುತ್ತಿದ್ದೋ ತದನಂತರದ ದಿನಗಳಲ್ಲಿ, ಅಂದ್ರೆ ಈ ನೀರಿನಲ್ಲಿ ಉಗಮವಾದಂತಹ ಜೀವಿಯು ಗಿಡವಾಗಿ ಬದಲಾವಣೆ ಹೊಂದಿದ ನಂತರದಲ್ಲಿ ಮಾರ್ಪಾಡನ್ನು ಒಳಗೊಂಡ ತರುವಾಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ಇಲ್ಲಿ ತದನಂತರದಲ್ಲಿ ಆಳವಿಲ್ಲದ ಸಮುದ್ರಗಳ ಕಡೆಗೆ ಅಂತೇಳಿ ಕರಿತೀವಿ. ಆ ಒಂದು ಭಾಗಗಳ ಕಡೆಗೆ ಆಕ್ರಮಿಸಿ ಅಲ್ಲಿ ತನ್ನ ಜೀವನವನ್ನು ಕಳೆಯಲು ಪ್ರಾರಂಭಿಸಿಕೊಂಡು ಬರುತ್ತೆ ಈ ಒಂದು ಗಿಡ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಪ್ರಾರಂಭವಾದಂತಹ ಈ ಒಂದು ಜೀವಿಯು ಕಾಲಕ್ರಮೇಣವಾಗಿ ಆಳವಿಲ್ಲದ ಸಮುದ್ರದಲ್ಲಿ ಬಂದು ಅಂದ್ರೆ ಆಳವಿಲ್ಲದ ಸಮುದ್ರದ ಜಾಗಗಳನ್ನು ಆಕ್ರಮಿಸಿ ಬೆಳೆಯಲು ಪ್ರಾರಂಭಿಸಿಕೊಂಡು ಬಂದ ತರುವಾಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಧಾನವಾಗಿ ಹಂತವಾಗಿ ಏನಾಗುತ್ತಪ್ಪ ಅಂದ್ರೆ ವಾತಾವರಣ ಅಂತೇಳಿ ನಾವು ಕರಿತೀವಿ. ಈ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಗಿಡವಾಗಿ ಅಂದ್ರೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಗಿಡವಾಗಿ ಅದು ಬೆಳವಣಿಗೆಯನ್ನು ಹೊಂದುವುದರ ಮೂಲಕವಾಗಿ ಏನ್ ಮಾಡುತ್ತೆ, ನಿಧಾನಕ್ಕೆ ಭೂಭಾಗವನ್ನು ಆಕ್ರಮಿಸಿ ಅಂದ್ರೆ ಭೂಮಿಯ ಮೇಲ್ಭಾಗವನ್ನು ಅಂದ್ರೆ ನೀರನ್ನು ಬಿಟ್ಟು ಅದು ಭೂಭಾಗವನ್ನು ಆಕ್ರಮಿಸಿ ಏನ್ ಮಾಡುತ್ತೆ, ಬೆಳೆಯಲು ಪ್ರಾರಂಭಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಭೂಮಿಯ ಮೇಲೆ ಜೀವಿಯ ಉಗಮವು ಆಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಭೂಮಿಯ ಭಾಗವನ್ನು ಆಕ್ರಮಿಸುವುದರ ಮೂಲಕವಾಗಿ ಬೆಳೆಯಲು ಪ್ರಾರಂಭಿಸಿತು ಅಂತೇಳಿ ನಮಗೆ ತಿಳಿದಾಗ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇದರಿಂದಾಗಿ ಅಂತ ನಾವು ಕರಿತೀವಿ. ಯಾಕೆ ಇದರಿಂದಾಗಿ ಅಂತೇಳಿ ಕರಿತೀವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಪ್ರಾಣಿ ಪ್ರಭೇದದ ಉಗಮದಲ್ಲಿನ ಪ್ರಥಮ ರೂಪವು ಏನಾಗುತ್ತೆ, ಇಲ್ಲಿ ಸುಮಾರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸುಮಾರು ಇಲ್ಲಿ ಬಹುಮುಖ್ಯವಾಗಿ ಏನಾಗುತ್ತಪ್ಪ ಅಂದ್ರೆ 500 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅದೇ ನೀರಿನಲ್ಲಿಯೇ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾವ ಜೀವಿ ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದೆ ಪ್ರಾಣಿ ರೂಪದೊಂದು ಅಂದ್ರೆ ಪ್ರಾಣಿ ಪ್ರಭೇದದ ರೂಪದಲ್ಲಿ ಇಲ್ಲಿ ಬೆಳವಣಿಗೆಯನ್ನು ಅಥವಾ ವಿಕಸನವನ್ನು ಅಂತಪ್ಪ ಅಂದ್ರೆ ಇಲ್ಲಿ ಪ್ರೋಟೋಜೋವ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಈ ಪ್ರೋಟೋಜೋವೋ ಎಂಬ ಒಂದು ಜೀವಿ ಏನಾಗುತ್ತೆ, ಇಲ್ಲಿ ಸುಮಾರು 500 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ
ಪ್ರಾಣಿ ಪ್ರಭೇದದ ಪ್ರಥಮ ಜೀವಿಯಾಗಿ ಭೂಮಿಯ ಮೇಲೆ ಆ ನೀರಿನಲ್ಲಿ ಕಾಣಿಸಿಕೊಂಡು ಅಥವಾ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ಹೇಳುತ್ತೆ. ಹಾಗಾದ್ರೆ ಯಾವಾಗ ಪ್ರೋಟೋಜೋವಾ ಇಲ್ಲಿ ಬೆಳೆದುಕೊಂಡು ಬರುತ್ತೋ ಜೀವಿಯಾಗಿ, ಅನಂತರ ಇದು ಏನಾಗುತ್ತಪ್ಪ ಅಂದ್ರೆ ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಏನಾಗುತ್ತೆ, ಏಕಜೀವಕೋಶಗಳು ಅಂತೇಳಿ ನಾವು ಕರೀತೀವಿ. ಈ ಒಂದು ಪ್ರೋಟೋಜೋವಾ ಏನಾಗುತ್ತೆ ತದನಂತರದಲ್ಲಿ ಮಾರ್ಪಾಡನ್ನು ಅಂದ್ರೆ ಬದಲಾವಣೆಯನ್ನು ಹೊಂದುವುದರ ಮೂಲಕವಾಗಿ, ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಏನಾಯಿತು, ಏಕಕೋಶ ಜೀವಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಏಕಜೀವಕೋಶಗಳಾಗಿ ಬದಲಾಗುವುದರ ಮೂಲಕವಾಗಿ ಈ ಏಕಜೀವಕೋಶಗಳು ತದನಂತರದಲ್ಲಿ ಏನಾಗುತ್ತೆ, ಬಹು ಜೀವಕೋಶಗಳಾಗಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಬಹು ಜೀವಕೋಶಗಳಾಗಿ ವಿಕಸನವನ್ನು ಹೊಂದಲು ಅಂದ್ರೆ ಪರಿವರ್ತನೆಯಾಗಲು ಇಲ್ಲಿ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಇಲ್ಲಿ ಭೂಮಿಯ ಮೇಲೆ ನಡೆದುಕೊಂಡು ಬರುತ್ತೋ ಆವಾಗ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಈ ಸಮಯದಲ್ಲಿ ಈ ಒಂದು ಇಲ್ಲಿ ಬರುವಂತಹ ಏಕಜೀವಕೋಶಗಳು ಏನಾಗ್ತಾವಪ್ಪ ಅಂದ್ರೆ ವಿಕಸನವನ್ನು ಹೊಂದಿದಂತೆ ಅಂತ ಹೇಳ್ತೀವಿ. ಅಂದ್ರೆ ವಿಕಸನವನ್ನು ಹೊಂದುತ್ತಾ ಸಂಪೂರ್ಣವಾಗಿ ಯಾವಾಗ ಮಾರ್ಪಾಡನ್ನು ಒಳಗೊಳ್ಳುತ್ತಾ ಸಾಕ್ತವೋ ಆವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ದ್ಯುತಿಸಂಶ್ಲೇಷಿತ ಕ್ರಿಯೆಯನ್ನು ಪ್ರಾರಂಭಿಸಿಕೊಂಡು ಬರ್ತವೆ. ಅಂದ್ರೆ ದ್ಯುತಿಸಂಶ್ಲೇಷಿತ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಬದುಕಬೇಕಾದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅಂತೇಳಿ ಕರೀತೀವಿ. ಈ ಒಂದು ಪ್ರಕ್ರಿಯೆಯನ್ನು ಯಾವಾಗ ಏಕಕೋಶ ಜೀವಿಗಳು ಪ್ರಾರಂಭಿಸಿಕೊಂಡು ಬರ್ತವೋ ಆವಾಗ ಏನಾಗುತ್ತಪ್ಪ ಅಂದ್ರೆ ತಮ್ಮ ಆಹಾರವನ್ನು ತಾವು ತಯಾರಿಸುವಂತಹ ಸಮಯದಲ್ಲಿ ಏನ್ ಮಾಡಿದ್ವು, ಈ ಒಂದು ವಾತಾವರಣಕ್ಕೆ ಈ ಏಕಕೋಶ ಜೀವಿಗಳು ಆಮ್ಲಜನಕ ಅಂತೇಳಿ ನಾವು ಕರಿತೀವಿ. ಏನಿದೆ ಬಹುಮುಖ್ಯವಾಗಿ ಆಮ್ಲಜನಕ ಎಂದು ಕರೆಯುವಂತಹ ಒಂದು ಅನಿಲವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಿಕೊಂಡು ಬಂದು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾದಂತಹ ಆಮ್ಲಜನಕ ಇಲ್ಲಿ ಬಿಡುಗಡೆಯಾಗಿಕೊಂಡು ಬರುತ್ತೋ ಇದರಿಂದ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಈ ಒಂದು ಕ್ರಿಯೆಯಿಂದ ಭೂಮಿಯ ಮೇಲೆ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಯ ಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಉನ್ನತ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಇದು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಬಹುಕೋಶ ಜೀವಿಗಳಾಗಿ ನಾವು ಮನುಷ್ಯರನ್ನು ನಾವು ಕಾಣ್ತೀವಿ, ಪ್ರಾಣಿ ಪಕ್ಷಿಗಳನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗುರುತಿಸ್ತಾ ಬರ್ತೀವಿ. ಅವುಗಳು ಭೂಮಿಯ ಮೇಲೆ ಉಗಮವಾಗುವುದಕ್ಕೆ, ಅವು ಜೀವಂತವಾಗಿ ಇರೋದಕ್ಕೆ ಯಾವ ಅನಿಲ ಬೇಕಾಗುತ್ತಪ್ಪ ಅಂದ್ರೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಇದ್ರೆ ಮಾತ್ರ ಅವು ಬದುಕ್ತವೆ, ಇಲ್ಲ ಅಂದ್ರೆ ಅವು ಏನಾಗ್ತವೆ, ಅವನತಿಯನ್ನು ಹೊಂದ್ತವೆ ಎಂಬ ಒಂದು ಅಂಶ ನಮಗೆ ಈಗಾಗಲೇ ಗೊತ್ತಾಗಿದೆ. ಈ ಒಂದು ಅಂಶದ ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದ್ರೆ ಈ ಒಂದು ಆಮ್ಲಜನಕ ಯಾವಾಗ ಈ ದ್ಯುತಿಸಂಶ್ಲೇಷಿತ ಕ್ರಿಯೆಯಿಂದ ಏಕಕೋಶ ಜೀವಿಗಳು ಬಿಡುಗಡೆ ಮಾಡ್ಕೊಂಡು ಬಂದ್ವೋ ಆವಾಗ ಭೂಮಿಯ ಮೇಲ್ಭಾಗ ಏನಾಗುತ್ತೆ, ಇಲ್ಲಿ ಬಹುಕೋಶ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಕಾರಣವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾದಂತಹ ಒಂದು ವಾತಾವರಣ ಭೂಮಿಯ ಮೇಲೆ ನಿರ್ಮಾಣವಾಗುತ್ತೋ ಇದರಿಂದಾಗಿ ತದನಂತರ ಏನಾಗುತ್ತಪ್ಪ ಅಂದ್ರೆ ಹಂತವಾಗಿ ಅನೇಕ ಜೀವಿಗಳ ಒಂದು ಉಗಮಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ್ಯಾವ ರೀತಿಯಾದಂತಹ ಜೀವಿಗಳು ಇಲ್ಲಿ ನೆಲೆಸಲು ಅಥವಾ ಉಗಮವಾಗಲು ಅಥವಾ ವಿಕಸಿಸಲು ಕಾರಣವಾಗುತ್ತಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಜಲಜೀವಿಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಭೂಮಿಯ ಅಂದ್ರೆ ನೀರಿನ ಒಳಗೆ ಇರುವಂತಹ ಬದುಕುವಂತಹ ಜೀವಿಗಳು ಅನ್ನು ನಾವು ಜಲಜೀವಿಗಳು ಅಂತೇಳಿ ಕರಿತೀವಿ. ಅಂತಹ ಜಲಜೀವಿಗಳ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ತದನಂತರದಲ್ಲಿ ಕೀಟಾಣುಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಕೀಟಗಳ ಒಂದು ಬೆಳವಣಿಗೆಗೂ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಮತ್ತು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಉಭಯಚರಿಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಉಭಯಚರಿಗಳ ಒಂದು ಉಗಮಕ್ಕೂ ಸಹ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತು ಈ ಒಂದು ಏಕ ಜೀವಕೋಶಗಳ ಒಂದು ದ್ಯುತಿಸಂಶ್ಲೇಷಿತ ಕ್ರಿಯೆಯಿಂದ ಹೊರಬಂದಂತಹ ಆಮ್ಲಜನಕ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಜಲ ಅಂದ್ರೆ ಇಲ್ಲಿ ಜಲದಲ್ಲಿ ಅಂದ್ರೆ ನೀರಿನಲ್ಲಿ ವಾಸವಾಗಿರುವಂತಹ ಜೀವಿಗಳು ಇಲ್ಲಿ ಒಂದ್ ಕಡೆ ಬಂದವು. ಹಾಗೆ ಕೀಟಗಳು ಅಂತೇಳಿ ನಾವು ಕರಿತೀವಿ, ಅವು ಒಂದ್ ಕಡೆ ಬರ್ತವೆ. ಹಾಗೆ ಉಭಯಚರಿಗಳ ಒಂದು ಬಹುಮುಖ್ಯವಾದಂತಹ ಬೆಳವಣಿಗೆಗೆ ಇಲ್ಲಿ ಉಗಮಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಎಂಬುದು ನಮಗೆ ಈಗಾಗಲೇ ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲಿ
ಉಭಯಚರಿಗಳು ಅಂದ್ರೆ ಏನು ಎಂಬುದನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಏನು ಉಭಯಚರಿಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಈ ಉಭಯಚರಿಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನೀರು ಮತ್ತು ನೆಲ ಅಥವಾ ಭೂಮಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಉಭಯಚರಿಗಳು ಅಂದ್ರೆ ನೀರಿನಲ್ಲೂ ಸಹ ಬದುಕಬಲ್ಲಂಥದ್ದು, ನೀರನ್ನು ಬಿಟ್ಟು ಭೂಮಿಯ ಮೇಲೂ ಸಹ ಬದುಕಬಲ್ಲಂತಹ ಪ್ರಾಣಿ ಪ್ರಭೇದಗಳನ್ನು ನಾವೇನಂತ ಕರೀತೀವಿ? ಅಂದ್ರೆ ಉಭಯಚರಿಗಳು ಅಂತೇಳಿ ನಾವು ಕರೀತೀವಿ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮೊಸಳೆ ಇದೆ, ಆಮೆ ಇದೆ, ಹಾಗೂ ಇನ್ನು ಮುಂತಾದಂತಹ ಪ್ರಾಣಿಗಳನ್ನು ನಾವು ಇಲ್ಲಿ ಎಕ್ಸಾಂಪಲ್ ತೆಗೆದುಕೊಳ್ಬಹುದು. ಏನಪ್ಪಾ ಅಂದ್ರೆ ಇವೆರಡೂ ಏನ್ ಮಾಡ್ತಾವೆ ಇಲ್ಲಿ? ಇದು ಆಮೆ ಭೂಮಿ ಮೇಲೆ ಬಿಟ್ಟರೂ ಸಹ ಬದುಕುತ್ತೆ, ನೀರಲ್ಲೂ ಸಹ ಬದುಕುತ್ತೆ, ಮೊಸಳೆಯೂ ಸಹ ಅದೇ ಅಂಶವನ್ನು ಒಳಗೊಂಡಂತಹ ಪ್ರಾಣಿ ಪ್ರಭೇದ ಅಂತೇಳಿ ಕರಿತೀವಿ. ಇವುಗಳನ್ನು ನಾವೇನಂತ ಕರಿತೀವಿ? ಇಲ್ಲಿ ಉಭಯಚರಿಗಳು ಎಂಬ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸ್ತೀವಿ. ಯಾವಾಗ ಈ ಉಭಯಚರಿಗಳು ಇಲ್ಲಿ ವಿಕಸನವನ್ನು ಹೊಂದಿ ಇಲ್ಲಿ ಉಗಮವಾದವು, ಆವಾಗ ಇಲ್ಲಿ ಬಹುಮುಖ್ಯವಾಗಿ ಅನಂತರದಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಸರೀಸೃಪಗಳು ಅಂತೇಳಿ ನಾವು ಕರೀತೀವಿ. ಉಭಯಚರಿಗಳ ನಂತರದಲ್ಲಿ ಸರೀಸೃಪ ಅಂದ್ರೆ ಈ ಸರೀಸೃಪಗಳು ಅಂತೇಳಿ ನಾವು ಕರೀತೀವಿ. ಈ ಸರೀಸೃಪಗಳ ಒಂದು ಅಂದ್ರೆ ಬೆಳವಣಿಗೆಯಲ್ಲಿ ಬಹುಮುಖ್ಯವಾಗಿ ಭೂಮಿಯ ಮೇಲೆ ಹಾಗಿಕೊಂಡು ಬರುತ್ತೆ. ಅಂದ್ರೆ ಇವುಗಳ ಜೀವನವೂ ಸಹ ಇಲ್ಲಿ ಪ್ರಾರಂಭವಾಗುತ್ತೆ. ಇಂತಹ ಸರೀಸೃಪಗಳಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಕೆಲವೊಂದು ಏನಾಗ್ತಾವಂದ್ರೆ ಇದರಲ್ಲಿ ಕೆಲವೊಂದು ಸರೀಸೃಪಗಳ ಪ್ರಭೇದಗಳಲ್ಲಿ ಏನಾದವಪ್ಪ ಅಂದ್ರೆ ವಿಕಸನವನ್ನು ಕಾಲಕ್ರಮೇಣವಾಗಿ ಹೊಂದುವುದರ ಮೂಲಕವಾಗಿ ಈ ಒಂದು ಸರೀಸೃಪಗಳಲ್ಲಿ ಅನೇಕ ಪ್ರಭೇದಗಳು ಪಕ್ಷಿಗಳಾಗಿ ಅಂದ್ರೆ ನಾವು ನೋಡ್ತೀವಿ. ಅಂದ್ರೆ ಸರೀಸೃಪಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇವು ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಕ್ರಮೇಣವಾಗಿ ಏನಾಗ್ತವೆ? ಪಕ್ಷಿಗಳಾಗಿ ಬದಲಾಗಿಕೊಂಡು ಬಂದ್ವು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗೆ ಭೂಮಿಯ ಮೇಲೆ ವಿವಿಧ ಬಗೆಯ ಜೀವಿಗಳು ವಿಕಾಸಗೊಳ್ಳಲು ಸುಮಾರು 400 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ತು, ಅಂದ್ರೆ ಬೇಕಾಯಿತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ಈ ಒಂದು ಏಕಕೋಶ ಜೀವಿಯಾದಂತಹ ಪ್ರೋಟೋಜೋವಾದಿಂದ ಹಿಡಿದು ಈ ಅಂದ್ರೆ ಸರೀಸೃಪಗಳ ಒಂದು ಪ್ರಭೇದವಾದಂತಹ ಈ ಒಂದು ಪಕ್ಷಿಗಳಾಗಿ ವಿಕಸನ ಹೊಂದಲು ತೆಗೆದುಕೊಂಡಂತಹ ಸಮಯ ಎಷ್ಟು? ಸುಮಾರು 400 ಮಿಲಿಯನ್ ವರ್ಷಗಳನ್ನು ಈ ಒಂದು ಪ್ರಾಣಿ ಪ್ರಭೇದಗಳ ಉಗಮದಲ್ಲಿ ತೆಗೆದುಕೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಯಾವಾಗ ಸರೀಸೃಪಗಳು ಇಲ್ಲಿ ಏಳಿಗೆಗೆ ಬರ್ತವೋ ಇವೇ ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಏನಾಗ್ತಾವಪ್ಪ ಅಂದ್ರೆ ಸಸ್ತನಿಗಳು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಸಸ್ತನಿಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ತಮ್ಮ ಮರಿಗಳಿಗೆ ಹಾಲುಣಿಸುವಂತಹ ಪ್ರಾಣಿ ಪ್ರಭೇದಗಳನ್ನು ನಾವು ಸಸ್ತನಿಗಳು ಅಂತೇಳಿ ಕರಿತೀವಿ. ಅಂತಹ ಸಸ್ತನಿಗಳು ಇಲ್ಲಿ ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನ ಹೊಂದಿದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಇವು ಇಲ್ಲಿ ವಿಕಸನ ಹೊಂದಲು 400 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಂಡ್ರೆ ಇವು ಸುಮಾರು 200 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಏನಾದರೂ ಸಸ್ತನಿಗಳು ಈ ಒಂದು ಭೂಮಿಯ ಮೇಲೆ ವಿಕಸನವನ್ನು ಹೊಂದಿದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ತರುವಾಯದಲ್ಲಿ ನಾವು ನೋಡೋದಾದ್ರೆ ಇದೇ ಪ್ರಭೇದದಲ್ಲಿ ಬರುವಂತಹ ನಾವು ನೋಡ್ತೀವಿ ಕುದುರೆ, ಒಂಟೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಿದ್ದೀವಿ, ಹಾಗೂ ನಾಯಿ ಅಂತೇಳಿ ನಾವು ಕರೀತೀವಿ. ಇನ್ನು ಮುಂತಾದಂತಹ ಪ್ರಾಣಿ ಪ್ರಭೇದಗಳು ಜನಿಸಿದ್ದು ಯಾವಾಗಪ್ಪ ಅಂದ್ರೆ 50 ಮಿಲಿಯನ್ ವರ್ಷಗಳ ಹಿಂದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿಂದ 50 ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಕುದುರೆಯನ್ನು ನಾವು ನೋಡ್ತೀವಿ, ಒಂಟೆಯನ್ನು ನಾವು ನೋಡ್ತೀವಿ, ಹಾಗೆ ನಾಯಿ ಇನ್ನೂ ಮುಂತಾದಂತಹ ಈ ರೀತಿಯಾದಂತಹ ಪ್ರಾಣಿ ಪ್ರಭೇದಗಳು ಜನಿಸಲು ಅವಕಾಶವನ್ನು ಈ ಒಂದು ಭೂಮಿಯು ಕಲ್ಪಿಸಿ ಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈ ರೀತಿಯಾಗಿ ಈ ಭೂಮಿಯ ಮೇಲೆ ಅನೇಕ ಜೀವ ಪ್ರಭೇದಗಳು ಬೆಳೆದು ಉಗಮವನ್ನು ಕಾಣುವುದರ ಮೂಲಕವಾಗಿ ಹಂತವಾಗಿ ವಿಕಸಿಸಿಕೊಂಡು ಬಂದವು ಅಂತೇಳಿ ನಮಗೆ ಕರೆಯುತ್ತೆ. ಹಾಗಾಗಿ ಭೂಮಿಯ ಮೇಲೆ ಇಲ್ಲಿ ಹಲವಾರು ಜೀವ ಪ್ರಭೇದಗಳು ಜನಿಸಿದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಅನೇಕ ಜೀವ ಪ್ರಭೇದಗಳು ಭೂಮಿಯ ಮೇಲೆ ಜನಿಸಿದ ತರುವಾಯದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಇವುಗಳಲ್ಲಿ ಅಂದ್ರೆ ಇಂತಹ ಪ್ರಾಣಿ ಪ್ರಭೇದಗಳಲ್ಲಿ
ಸಮಯದಲ್ಲಿ ಏನಾಗುತ್ತೆ, ಹಲವು ಪ್ರಭೇದಗಳು ಈಗಾಗಲೇ ನಶಿಸಿ ಹೋಗಿದ್ದಾವೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾಕೆ ಇಂತಹ ಅನೇಕ ಪ್ರಾಣಿ ಪ್ರಭೇದಗಳು ನಶಿಸಿ ಹೋದವು ಎಂಬುದನ್ನು ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೇ ಇರುವಂತಹ ಪ್ರಾಣಿ ಪ್ರಭೇದಗಳು ಕಾಲಕ್ರಮೇಣವಾಗಿ ಏನಾದವು, ನಶಿಸಿ ಹೋದವು ಅಂತೇಳಿ ಒಂದು ಕಾರಣವನ್ನು ನಾವು ಇಟ್ಕೊಳ್ತೀವಿ. ಇನ್ನೊಂದು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ, ಪ್ರಬಲವಾದಂತಹ ಪ್ರಾಣಿಗಳನ್ನು ಎದುರಿಸಲಾಗದೆ, ಅಂದ್ರೆ ಪ್ರಬಲವಾದಂತಹ ಪ್ರಾಣಿ ಪ್ರಭೇದಗಳನ್ನು ಏನ್ ಮಾಡಬೇಕಾಗಿರುತ್ತೆ, ಎದುರಿಸಿ ತಮ್ಮ ಜೀವನವನ್ನು ನಡೆಸಬೇಕಾಗಿರುತ್ತೆ. ಅಂತಹ ಒಂದು ಎದುರಿಸುವಂತಹ ಸಾಮರ್ಥ್ಯ ಆ ಪ್ರಾಣಿಗಳಲ್ಲಿ ಇಲ್ಲದೇ ಹೋಗಿದ್ದರಿಂದ ಅಂತಹ ಪ್ರಾಣಿ ಪ್ರಭೇದಗಳು ಏನಾದ್ರು ಇಲ್ಲಿ ನಶಿಸಿ ಹೋದವು ಅಂತೇಳಿ ನಮಗೆ ತಿಳಿಯುತ್ತೆ. ಉದಾಹರಣೆಗೆ ನಮಗೆ ಗೊತ್ತಿದೆ, ಡೈನೋಸಾರಸ್ ಅಂತೇಳಿ ಕರಿತೀವಿ, ಅಂದ್ರೆ ಡೈನೋಸಾರಸ್ಗಳು ಅಂತೇಳಿ ಕರಿತೀವಿ. ಈ ಡೈನೋಸಾರಸ್ಗಳು ಇವತ್ತು ನಮಗೆ ಅವನತಿ ಅಂದ್ರೆ ಇದು ಸಂಪೂರ್ಣವಾಗಿ ಅಳಿದು ಹೋದಂತಹ ಪ್ರಾಣಿ ಪ್ರಭೇದಕ್ಕೆ ಮುಖ್ಯವಾದಂತಹ ಉದಾಹರಣೆಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇವು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಾವು ಡೈನೋಸಾರ ಅಂದ್ರೆ ನಮಗೆ ಗೊತ್ತಾಗುತ್ತೆ, ದೊಡ್ಡದಾದಂತಹ ಪ್ರಾಣಿ ಪ್ರಭೇದಗಳು, ಅಂದ್ರೆ ದೈತ್ಯಾಕಾರವಾದಂತಹ ದೇಹವನ್ನು ಒಳಗೊಂಡಂತಹ ಪ್ರಾಣಿ ಪ್ರಭೇದ ಅಂತೇಳಿ ಕರಿತೀವಿ. ಇಂತಹ ಪ್ರಭೇದಗಳು ಏನಪ್ಪಾ ಅಂದ್ರೆ ಬದಲಾದಂತಹ ವಾತಾವರಣ ಅಂತೇಳಿ ಕರಿತೀವಿ. ಅಂದ್ರೆ ಕಾಲಾನಂತರದಲ್ಲಿ ಪ್ರಾರಂಭದಲ್ಲಿ ದಟ್ಟವಾದಂತಹ ಅರಣ್ಯ ಇರುತ್ತೆ, ಕಾಲಕ್ರಮೇಣವಾಗಿ ಆ ದಟ್ಟವಾದಂತಹ ಅರಣ್ಯ ಕುಗ್ಗಿದಾಗ ಆಹಾರದ ಸಮಸ್ಯೆ ಎದುರಾಗುತ್ತೆ. ಅಂತಹ ಒಂದು ಸಮಸ್ಯೆಯನ್ನು ಎದುರಿಸಲಾಗದೆ ಅವು ನಶಿಸಿ ಹೋದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಇಲ್ಲಿ ಡೈನೋಸಾರಕ್ಕಿಂತಲೂ ಪ್ರಬಲವಾದಂತಹ ಯಾವುದೋ ಪ್ರಾಣಿ ಪ್ರಭೇದ ಇಲ್ಲಿ ವಿಕಸನವನ್ನು ಹೊಂದಿರಬಹುದು. ಆ ಒಂದು ಪ್ರಾಣಿ ಪ್ರಭೇದದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಲ್ಲಿ ವಿಫಲವಾದಾಗ ಆ ಸಮಯದಲ್ಲಿ ಡೈನೋಸಾರಸ್ಗಳು ಏನಾಗಿರ್ಬೋದು, ಸಂಪೂರ್ಣವಾಗಿ ಅವನತಿಯನ್ನು ಹೊಂದಿರಬಹುದು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಭೂಮಿಯ ಮೇಲೆ ಏನಾಯ್ತು, ಇಲ್ಲಿ ಜೀವದ ಉಗಮವು ಆಗೋದ್ರ ಮೂಲಕವಾಗಿ ಈ ಜೀವಿಯು ಹಂತವಾಗಿ ಏಕಕೋಶ ಜೀವದಿಂದ ಹಿಡಿದು ಸಸ್ತನಿಗಳವರೆಗೂ ಸಹ ಹಂತವಾಗಿ ಹಲವಾರು ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ವಿಕಸನವನ್ನು ಸಾಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಇಷ್ಟು ಭೂಮಿಯ ಮೇಲೆ ಜೀವಿಯ ಉಗಮ ಹೇಗಾಯಿತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಇದಾದ ತರುವಾಯದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವ ಅಂಶ ಏನಪ್ಪಾ ಅಂದ್ರೆ, ಈ ಭೂಮಿಯ ಮೇಲೆ ಮಾನವನ ಉಗಮ ಮತ್ತು ವಿಕಸನ ಅಂತೇಳಿ ಕರಿತೀವಿ. ಹೇಗೆ ಮಾನವನ ಉಗಮವಾಗುತ್ತೆ ಮತ್ತು ಅವನ ವಿಕಸನ ಹೇಗೆ ನಡೆದುಕೊಂಡು ಬರುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ, ಮಾನವನ ಉಗಮ ಮತ್ತು ವಿಕಸನ ನಾವು ನೋಡೋದಾದ್ರೆ ಇದು ಏಕಕಾಲದಲ್ಲಿ ಒಂದೇ ಬಹುಬೇಗನೆ ಆದಂತಹ ಒಂದು ಪ್ರಕ್ರಿಯೆ ಯಾರಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ಪ್ರಕ್ರಿಯೆಯು ನಿಧಾನ, ದೀರ್ಘ ಮತ್ತು ಅನುಕ್ರಮ ರೀತಿಯಲ್ಲಿ, ಅಂದ್ರೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೆದುಕೊಂಡು ಬಂದಂತಹ ಒಂದು ಕಾರ್ಯವಾಗಿದೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಮಾನವ ಉಗಮ ಮತ್ತು ವಿಕಸನ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮಾನವನ ಉಗಮ ಮತ್ತು ವಿಕಸನವನ್ನು ನಾವು ಅಧ್ಯಯನ ಮಾಡುವಾಗ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ, ಈ ಒಂದು ಅಧ್ಯಯನವು ನಮಗೆ ಜಟಿಲವಾದಂತಹ ಒಂದು ವಿಷಯವಾಗಿದೆ ಅಂತೇಳಿ ನಾವು ಕರಿತೀವಿ. ಯಾಕೆ ಮಾನವನ ಒಂದು ಉಗಮ ಹಾಗೂ ವಿಕಸನವು ಈ ಒಂದು ಜಟಿಲವಾದಂತಹ ವಿಷಯ ಅಂತೇಳಿ ನಾವು ಕರಿತೀವಿ. ಅಂದ್ರೆ ವಿಷಯವಾಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಅಂದ್ರೆ ಈ ಮಾನವನ ಅಂದ್ರೆ ಉಗಮ ಹಾಗೂ ವಿಕಸನವು ಯಾವುದೋ ಕೆಲವು ಅಂಶಗಳನ್ನು ಒಳಗೊಂಡಂತಹ ವಿಷಯವಾಗದೆ ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಷಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ, ಮಾನವನ ಅಧ್ಯಯನವನ್ನು ನಾವು ಮಾಡಬೇಕಾದ್ರೆ, ಅವನ ಉಗಮ ಮತ್ತು ವಿಕಸನವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅನೇಕ ಶಾಸ್ತ್ರಗಳನ್ನು ನಾವು ಇಲ್ಲಿ ಆಧಾರವಾಗಿ, ಅಂದ್ರೆ ಅನೇಕ ವಿಷಯಗಳನ್ನು ಅಥವಾ ಶಾಸ್ತ್ರಗಳನ್ನು
ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಅದರ ಆಧಾರದ ಮೇಲೆ ಮಾನವನ ಅಧ್ಯಯನವನ್ನು ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಜಟಿಲವಾದಂತಹ ವಿಷಯವಾಗಿದೆ ಅಂತೇಳಬೇಕಾಗಿದೆ. ಆದರೂ ಸಹ ವಿಜ್ಞಾನಿಗಳು ಇವೆಲ್ಲ ಶಾಸ್ತ್ರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಮಾನವನ ಉಗಮ ಹಾಗೂ ವಿಕಸನದ ಬಗ್ಗೆ ಮಹತ್ವದಾದಂತಹ ಮಾಹಿತಿಯನ್ನು ಕ್ರೋಢೀಕರಿಸಲು ಮುಂದಾಗಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಅಂತಹ ಶಾಸ್ತ್ರಗಳು ವಿಷಯಗಳು ಯಾವ್ಯಾವಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಮಾನವ ಶಾಸ್ತ್ರ ಅಂತೇಳಿ ನಾವು ಕರೀತೀವಿ. ಈ ಮಾನವ ಶಾಸ್ತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಹಾಗೆ ಪುರಾತತ್ವ ಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಈ ಪುರಾತತ್ವ ಶಾಸ್ತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಭಾಷಾ ಶಾಸ್ತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಹಾಗೆ ಭ್ರೂಣಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಈ ಭ್ರೂಣಶಾಸ್ತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಮತ್ತು ತಳಿ ವಿಜ್ಞಾನ ಅಂತೇಳಿ ನಾವು ಕರೀತೀವಿ. ಯಾವ್ಯಾವ ವಿಷಯಗಳನ್ನು ಇದು ತನ್ನೊಂದಿಗೆ ಒಳಗೊಂಡಿದೆಯಪ್ಪ ಅಂದ್ರೆ ಮಾನವನ ಅಧ್ಯಯನವು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಏನಪ್ಪ ಅಂದ್ರೆ ಮಾನವ ಶಾಸ್ತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ, ಪುರಾತತ್ವ ಶಾಸ್ತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ, ಭಾಷಾಶಾಸ್ತ್ರ, ಭ್ರೂಣಶಾಸ್ತ್ರ ಮತ್ತು ತಳಿ ವಿಜ್ಞಾನಗಳು ಅಂತೇಳಿ ನಾವು ಕರಿತೀವಿ. ಇವೆಲ್ಲವುಗಳನ್ನು ಈ ಒಂದು ಅಂಶ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಇವೆಲ್ಲ ವಿಷಯಗಳನ್ನು ಈ ಮಾನವನ ಉಗಮ ಹಾಗೂ ವಿಕಸನ ಒಳಗೊಂಡಿದೆಯೋ ಆದ್ದರಿಂದಲೇ ಇದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಈ ಒಂದು ಮಾನವನ ಅಧ್ಯಯನಕ್ಕೆ ಬಹುಮುಖ್ಯವಾಗಿ ಪುರಾವೆಗಳಾಗಿ ಲಭ್ಯವಿರುವಂತಹ ಅಂಶಗಳನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ತಿಳಿಬೇಕಾಗುತ್ತೆ. ಯಾವ ಯಾವ ಅಂಶಗಳನ್ನು ನಾವು ಪುರಾವೆಗಳನ್ನಾಗಿ ಇಲ್ಲಿ ಇಟ್ಕೊಂಡು ಮಾನವನ ಉಗಮ ಮತ್ತು ವಿಕಸನವನ್ನು ಅಧ್ಯಯನ ಮಾಡಬೇಕಾಗುತ್ತಪ್ಪ ಅಂದ್ರೆ ಇವೆಲ್ಲ ಶಾಸ್ತ್ರಗಳಿಂದ ನಾವು ನೋಡೋದಾದ್ರೆ ಮಾನವನ ಪಳವಳಿಕೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಮಾನವನ ಪಳವಳಿಕೆಗಳ ಶೋಧಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಪುರಾತನ ಮಾನವನ ಪಳವಳಿಕೆಗಳು ಎಲ್ಲೆಲ್ಲಿದ್ದಾವೆ ಎಂಬುದನ್ನು ನಾವು ಇಲ್ಲಿ ಶೋಧನೆ ಮಾಡಬೇಕಾಗತ್ತೆ, ಪತ್ತೆ ಹಚ್ಚಬೇಕಾಗತ್ತೆ. ಅದು ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಪುರಾವೆ ಅಂತೇಳಿ ನಾವು ಕರೀತೀವಿ. ಹಾಗೆ ಮಾನವನ ಪಳವಳಿಕೆಗಳ ಶೋಧವನ್ನು ಮಾಡಿದ ತರುವಾಯದಲ್ಲಿ ಅದರ ಜೊತೆಯಲ್ಲಿ ಮಾನವ ಜೀವಿಸಿದಂತಹ ಸಮಯದಲ್ಲಿ ಅವನು ಬಳಸಿದಂತಹ ಶಿಲಾಯುಧಗಳು ಅಂತೇಳಿ ಕರೀತೀವಿ. ಅಂದ್ರೆ ಆ ಶಿಲಾಯುಧಗಳು ಅಂದ್ರೆ ಕಲ್ಲಿನಿಂದ ನಿರ್ಮಿಸಿಕೊಂಡು ಮಾಡಿಕೊಂಡಂತಹ ಆಯುಧಗಳು ಅಂತೇಳಿ ನಾವು ಕರೀತೀವಿ. ಅಂತಹ ಆಯುಧಗಳು ಇಲ್ಲಿ ಬಹುಮುಖ್ಯವಾಗಿ ನಮಗಿಲ್ಲಿ ಪುರಾವೆಗಳಾಗಿ ನಿಲ್ತವೆ. ಮತ್ತು ಗುಹಾ ಚಿತ್ರಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಆದಿಕಾಲದ ಮಾನವ ಈ ಗುಹೆ ಮತ್ತು ಗುಹೆಗಳಲ್ಲಿ ವಾಸವಾಗಿರುವಂತಹ ಸಮಯದಲ್ಲಿ ತನಗೆ ತೋಚಿದಂತಹ ಚಿತ್ರಗಳನ್ನು ಚಿತ್ರಿಸುವಂತಹ ಒಂದು ಲಕ್ಷಣವನ್ನು ಮೈಗೂಡಿಸಿಕೊಂಡಿರ್ತಾನೆ. ಆ ಒಂದು ಲಕ್ಷಣದಿಂದಾಗಿ ಗುಹೆಗಳಲ್ಲಿ ಗುಹಾ ಚಿತ್ರಗಳನ್ನು ಬಿಡಿಸಿಕೊಂಡು ಬರ್ತಾನೆ. ಅಂತಹ ಗುಹಾ ಚಿತ್ರಗಳನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಅಂದ್ರೆ ಏನೇನು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳೇ ಇವುಗಳನ್ನು ಅಧ್ಯಯನ ಮಾಡಬೇಕಾದ್ರೆ, ಇವನ ಉಗಮ ಹಾಗೂ ವಿಕಸನವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದೇ ನಮಗೇನ್ ಬೇಕೋ ಮಾನವನ ಪಳವಳಿಕೆಗಳ ಶೋಧ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ, ಶಿಲಾಯುಧಗಳು ಬೇಕಾಗುತ್ತೆ ಮತ್ತು ಗುಹಾ ಚಿತ್ರಗಳು ಅಂತೇಳಿ ನಾವು ಕರೀತೀವಿ. ಈ ಒಂದು ಗುಹಾ ಚಿತ್ರಗಳನ್ನು ಅಂದ್ರೆ ಪುರಾವೆಗಳನ್ನಾಗಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ಏನ್ ಮಾಡಿದ್ದೀವಿ ಇಲ್ಲಿ ಬಹುಮುಖ್ಯವಾಗಿ ನಾವು ಅಂದ್ರೆ ಈ ರೀತಿಯಾಗಿ ದೊರೆತಿರುವಂತಹ ಅಸಂಖ್ಯಾತವಾದಂತಹ ಪುರಾವೆಗಳನ್ನು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ಏನ್ ಮಾಡಿದ್ದೇವೆ ಇಲ್ಲಿ ಸಹಜವಾಗಿಯೇ ಮಾನವನ ಅಧ್ಯಯನವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ ಅಂತೇಳಿ ನಮಗೆ ತಿಳಿದಿದೆ. ಹಾಗಾದ್ರೆ ಇವೆಲ್ಲವೂ ಮಾನವನ ಅಧ್ಯಯನಕ್ಕೆ ನೆರವಾಗುವಂತಹ ಬಹುಮುಖ್ಯವಾದಂತಹ ಆಧಾರಗಳು ಅಂತೇಳಿ ಕರಿತೀವಿ, ಸಾಕ್ಷಿಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಇಂತಹ ದೊರೆತಿರುವಂತಹ ಸಾಕ್ಷಿಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ನಮಗೆ ದೊರೆತಿರುವಂತಹ ಮಾನವನ ಪಳವಳಿಕೆಗಳು, ಶಿಲಾ ಆಯುಧಗಳು, ಗುಹಾ ಚಿತ್ರಗಳು ಇವು ಏನಾಗಿದ್ದಾವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಬಹಳಷ್ಟು ಬಹುತೇಕ ಪಳವಳಿಕೆಗಳು ಅಂದ್ರೆ ಇಂತಹ ಬಹುತೇಕವಾದಂತಹ ಪಳವಳಿಕೆಗಳು ಅಳಿದು ಹೋದ ಮಾನವನ ಪ್ರಭೇದಗಳಾಗಿದ್ದಾವೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಏನು, ಪ್ರಾಚೀನ ಕಾಲದಲ್ಲಿ ಜೀವಿಸಿದ್ದಂತಹ ಮಾನವ ಪ್ರಜಾತಿ ಬಿಟ್ಟು ಹೋದಂತಹ, ಅವನು ಬಳಸಿ ಬಿಟ್ಟು ಹೋದಂತಹ ಪುರಾವೆಗಳಾಗಿ
ಮೂಲಕವಾಗಿ ನಮಗಿಲ್ಲಿ ಲಭ್ಯವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಅಳಿದು ಹೋದಂತಹ ಮಾನವನ ಈ ಒಂದು ಪಳವಳಿಕೆಗಳನ್ನೇ ನಾವು ಆಧಾರವಾಗಿಟ್ಟುಕೊಂಡು ಏನ್ ಮಾಡ್ತಾ ಇದ್ದೀವಿ, ಇಂದಿನ ಮಾನವನ ಪ್ರಭೇದದ ವಿಕಸನವನ್ನು ನಾವು ಹರಿಯಲು ಸಾಧ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಸಾಧ್ಯವಾಗುವುದರ ಮೂಲಕವಾಗಿ ಮಾನವ ಹೇಗೆ ಉಗಮಿಸಿ ಹೇಗೆ ವಿಕಸನ ಹೊಂದಿದ ಎಂಬುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಇವುಗಳ ಮೂಲಕವಾಗಿ ತಿಳಿಯಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ದೊರಕಿದ ಅಂತ ಹೇಳ್ತೀವಿ, ಅಂದ್ರೆ ಸಿಕ್ಕಂತಹ ಪಳವಳಿಕೆಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇಂತಹ ಮಾನವನ ಉಗಮ ಮತ್ತು ವಿಕಸನವನ್ನು ತಿಳಿಯಲು ಹೊರಟಂತಹ ವಿಜ್ಞಾನಿಗಳಿಗೆ ಸಮಸ್ಯೆಗಳು ಇಲ್ಲಿ ಸಾಕಷ್ಟು ಇರ್ತವೆ. ಯಾಕಪ್ಪ ಅಂದ್ರೆ ಈ ರೀತಿಯಾಗಿ ದೊರೆತಂತಹ ಪಳವಳಿಕೆಗಳನ್ನು ಏನ್ ಮಾಡುವಂಥದ್ದು, ಆಕರಿಸುವ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅವುಗಳನ್ನು ಹುಡುಕುವಂತಹ ಒಂದು ಪ್ರಕ್ರಿಯೆ ಏನಿದೆ ಬಹಳಷ್ಟು ಕ್ಲಿಷ್ಟಕರವಾದಂತಹ ಪ್ರಕ್ರಿಯೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಸಹಜವಾಗಿಯೇ ಆ ಒಂದು ಅನಾದಿ ಕಾಲದ ಮಾನವ ಎಲ್ಲಿದ್ದ ಎಂಬುದನ್ನು ನಿಖರವಾಗಿ ಗ್ರಹಿಸಬೇಕಾಗುತ್ತೆ. ಗ್ರಹಿಸಿ ಅವನ ಒಂದು ಪಳವಳಿಕೆಗಳನ್ನು ಹುಡುಕುವಂಥದ್ದು, ಶೋಧ ಮಾಡುವಂಥದ್ದು ಈ ವಿಜ್ಞಾನಿಗಳಿಗೆ ಬಹುದೊಡ್ಡವಾದಂತಹ ಅಂದ್ರೆ ಸವಾಲಾಗಿ ಪರಿಣಮಿಸುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಶ್ರಮದಾಯಕವಾಗಿದೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅವನು ಎಲ್ಲಿ ಬೇಕಲ್ಲಿ ನಮಗೆ ಲಭ್ಯವಾಗುವುದಿಲ್ಲ. ಅಂದ್ರೆ ಬಹಳಷ್ಟು ಕಠಿಣ ಶ್ರಮವನ್ನು ಹಾಕುವುದರ ಮೂಲಕವಾಗಿ ಅವುಗಳನ್ನು ಪತ್ತೆ ಹಚ್ಚುವಂತಹ ಒಂದು ಕೆಲಸ ಈ ಒಂದು ವಿಜ್ಞಾನಿಗಳಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇವೆಲ್ಲ ಅಂಶಗಳನ್ನು ಮನಗಂಡು ಅಂದ್ರೆ ಬಹಳ ಕಷ್ಟಪಟ್ಟು ಆ ಒಂದು ಪ್ರಾಚೀನ ಕಾಲದ ಮಾನವನ ಪಳವಳಿಕೆಗಳನ್ನು ಪತ್ತೆ ಹಚ್ತಾರೆ. ಬಹಳ ಪತ್ತೆ ಹಚ್ಚುವಂಥ ಸಮಯದಲ್ಲಿ ಬಹಳಷ್ಟು ಶ್ರಮವನ್ನೂ ಸಹ ಹಾಕ್ತಾರೆ. ಇದರಿಂದ ನಮಗೆ ಪ್ರಾಚೀನ ಕಾಲದ ಮಾನವನ ಕುರುಹುಗಳು ಅಥವಾ ಈ ಅವಶೇಷಗಳು ಲಭ್ಯವಾಗ್ತವೆ. ಅವುಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಅವು ಯಾವ ಕಾಲದ ಪಳವಳಿಕೆಗಳು ಎಂದು ಅವುಗಳ ದಿನಾಂಕವನ್ನು ನಿರ್ಧರಿಸುವುದಕ್ಕೋಸ್ಕರವಾಗಿ ಈ ಇತಿಹಾಸಕಾರರು ಏನ್ ಮಾಡ್ತಾರೆ, ಇಲ್ಲಿ ಒಂದು ವಿಧಾನ ಬರುತ್ತೆ. ಬಹುಮುಖ್ಯವಾಗಿ ವಿಜ್ಞಾನದಲ್ಲಿ ರಾಸಾಯನಿಕ ವಿಶ್ಲೇಷಣೆ ಅಂತೇಳಿ ನಾವು ಕರೀತೀವಿ. ಈ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದರ ಮೂಲಕವಾಗಿ ಆ ಒಂದು ವಿಧಾನವನ್ನು ಅನುಸರಿಸಿ ಆ ಒಂದು ಪಳವಳಿಕೆಗಳ ದಿನಾಂಕವನ್ನು ನಿರ್ಧರಿಸಲಾಗುತ್ತೆ ಅಂತೇಳಿ ನಾವು ಕರೀತೀವಿ. ಹಾಗೆ ಮತ್ತೊಂದು ವಿಧಾನ ಬರುತ್ತೆ. ಏನಪ್ಪಾ ಅಂದ್ರೆ ಮತ್ತೊಂದು ವಿಧಾನವನ್ನು ನಾವು ನೋಡೋದಾದ್ರೆ ಪ್ರಾಚೀನ ಕಾಲದ ಮಾನವನ ಪಳವಳಿಕೆಗಳ ಮೇಲೆ ಗೋಡು ಮಣ್ಣು ಅಂತೇಳಿ ಇರುತ್ತೆ. ಆ ಗೋಡು ಮಣ್ಣನ್ನು ತೆಗೆಯುವುದರ ಮೂಲಕವಾಗಿ ಆ ಗೋಡು ಮಣ್ಣನ್ನು ತೆಗೆದುಕೊಂಡು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದರ ಮೂಲಕವಾಗಿ ಅವುಗಳ ಕಾಲವನ್ನು ತಿಳಿಯುವಂತಹ ಮತ್ತೊಂದು ಬಹುಮುಖ್ಯವಾದಂತಹ ವಿಧಾನ ಅಂತೇಳಿ ಕರಿತೀವಿ. ಇವೆರಡೂ ವಿಧಾನಗಳ ಮೂಲಕವಾಗಿ ಏನ್ ಮಾಡಿದ್ರು, ಪ್ರಾಚೀನ ಕಾಲದ ಮಾನವನ ಕಾಲವನ್ನು ನಾವು ಇಂದು ಅರಿಯಲು ಸಹಾಯವಾಗಿದೆ ಅಂತೇಳಿ ನಮ್ಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಇಂತಹ ಅನೇಕ ವಿಧಾನಗಳು ಇಲ್ಲಿ ಬರ್ತಾ ಹೋಗ್ತವೆ. ಅಂತಹ ವಿಧಾನಗಳನ್ನು ವಿಜ್ಞಾನದಲ್ಲಿ ಅನುಸರಿಸಿಕೊಂಡು ಬರುವುದರ ಮೂಲಕವಾಗಿ ಇಲ್ಲಿ ಏನ್ ಮಾಡ್ತಾರೆ, ಆ ಪ್ರಾಚೀನ ಕಾಲದ ಮಾನವನ ಮಾಹಿತಿಯನ್ನು ತಿಳಿಯಲು ಬಹುಮುಖ್ಯವಾಗಿ ಕಾರಣವಾಗಿದೆ ಅಂತೇಳಿ ಕರೀತೀವಿ. ಹಾಗೆ ದಿನ ಕಳೆದಂತೆಲ್ಲ ಅಂತೇಳಿ ನಾವು ಕರಿತೀವಿ. ದಿನ ಕಳೆದಂತೆಲ್ಲ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಜಗತ್ತಿನಲ್ಲಿ ಆದಂತಹ ಬದಲಾವಣೆಗಳು ಅಂತೇಳಿ ಕರಿತೀವಿ. ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಆದಂತಹ ಅಭಿವೃದ್ಧಿ ಅಂತೇಳಿ ನಾವು ಕರಿತೀವಿ. ಹಾಗೂ ದೊರೆತಿರುವ ಹೊಸ ಹೊಸ ಮಾಹಿತಿಗಳಿಂದಾಗಿ ಏನಾಗಿದೆ, ಇಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಬಗೆಹರಿಸುವುದರ ಮೂಲಕವಾಗಿ ಮಾನವನ ಒಂದು ಉಗಮ ಮತ್ತು ವಿಕಸನದ ಬಗ್ಗೆ ಅನೇಕ ಮಾಹಿತಿಗಳನ್ನು ಇಲ್ಲಿ ತಿಳಿಯಲು ಸಹಕಾರಿಯಾಗಿಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಬಹುಮುಖ್ಯವಾಗಿ ಇರುವಂತಹ ಅಂಶಗಳು ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ನಮಗೆ ತಿಳಿಯುತ್ತೆ. ಯಾವುಗಳನ್ನು ನಾವು ಮಾನದಂಡವನ್ನಾಗಿಟ್ಟುಕೊಂಡು ಅಧ್ಯಯನ ಮಾಡ್ತೀವಿ ಎಂಬುದನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಒಬ್ಬ ಬ್ರಿಟನ್ನಿನ ನಿಸರ್ಗ ವಿಜ್ಞಾನಿ ಬರ್ತಾರೆ. ಆತನನ್ನೇ ನಾವಿಲ್ಲಿ ಡಾರ್ವಿನ್ ಅಂತೇಳಿ ಕರಿತೀವಿ. ಈ ಡಾರ್ವಿನ್ ಏನ್ ಮಾಡ್ತಾರಪ್ಪ ಅಂದ್ರೆ 1809ರಿಂದ 1882 ನಡುವಣ ಅವಧಿಯಲ್ಲಿ ಬ್ರಿಟನ್ನಲ್ಲಿ ನೆಲೆಸಿದಂತಹ ವಿಜ್ಞಾನಿ ಅಂತೇಳಿ ಕರಿತೀವಿ. ಅಂದ್ರೆ ನಿಸರ್ಗ ವಿಜ್ಞಾನಿ ಅಂತೇಳಿ ನಾವು ಕರಿತೀವಿ. ಈ ವಿಜ್ಞಾನಿ
ಇಲ್ಲಿ ಜೀವಿಗಳ ಉಗಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ತರವಾದಂತಹ ವಿಷಯವನ್ನು ಪ್ರಪ್ರಥಮ ಬಾರಿಗೆ ಮಂಡಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅವನು ಮಂಡಿಸುವಂತಹ ಸಮಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಕೃತಿಯನ್ನು ಇಲ್ಲಿ ಬಹುಮುಖ್ಯವಾಗಿ ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅವನು ರಚಿಸಿದಂತಹ ಕೃತಿ ಯಾವುದಪ್ಪ ಅಂದ್ರೆ ದಿ ಒರಿಜಿನ್ ಆಫ್ ದಿ ಸ್ಪೀಸಿಸ್ ಅಂತೇಳಿ ಕರೀತೀವಿ. ಯಾವ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ? ದಿ ಒರಿಜಿನ್ ಆಫ್ ದಿ ಸ್ಪೀಸಿಸ್ ಎಂಬ ಒಂದು ಕೃತಿಯನ್ನು ರಚಿಸಿಕೊಂಡು ಬರ್ತಾನೆ. ಹಾಗಾದ್ರೆ ಈ ಕೃತಿಯನ್ನು ರಚಿಸುವಂತಹ ಸಮಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಸಿದ್ಧಾಂತಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ಕೊಂಡು ಬರ್ತಾನೆ. ಅದನ್ನೇ ನೈಸರ್ಗಿಕ ಆಯ್ಕೆ ಅಂದ್ರೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂತ ಹೇಳ್ತಾರೆ. ಅಂದ್ರೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತಕ್ಕೆ ಮಹತ್ವವನ್ನು ನೀಡುವುದರ ಮೂಲಕವಾಗಿ ಏನ್ ಮಾಡಿದ? ಡಾರ್ವಿನ್ ಎಂಬ ವಿಜ್ಞಾನಿ ತನ್ನ ಕೃತಿಯನ್ನು ರಚಿಸಿಕೊಂಡು ಬರುವುದರ ಮೂಲಕವಾಗಿ ಮಾನವನ ವಿಕಸನದ ಕಥೆಯನ್ನು ಹರೆಯಲು ಅಂದ್ರೆ ತಿಳಿಯಲು ಏನಾಗಿದೆ ಇಲ್ಲಿ ಸಹಾಯಕ ಮಾಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ಕೃತಿಯಲ್ಲಿ ಬರುವಂತಹ ನೈಸರ್ಗಿಕ ಆಯ್ಕೆ ಸಿದ್ಧಾಂತವು ಈ ಒಂದು ಮಾನವನ ಒಂದು ವಿಕಸನಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಒಳಗೊಂಡಿದೆ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಮುಖ್ಯವಾಗಿ ತಿಳಿಯಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಕೃತಿಯು ಮತ್ತೊಂದು ಸಿದ್ಧಾಂತವನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆ ಸಿದ್ಧಾಂತ ಏನಪ್ಪ ಅಂದ್ರೆ ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತೇಳಿ ಕರೀತೀವಿ. ಸಬಲರು ಬದುಕಿ ಉಳಿಯುವ ಸಿದ್ಧಾಂತ. ಹಾಗಾದ್ರೆ ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂದ ತಕ್ಷಣ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನಪ್ಪ ಅಂದ್ರೆ ಇವನ ಪ್ರಕಾರವಾಗಿ ಈ ಒಂದು ಸಿದ್ಧಾಂತದ ಪ್ರಕಾರವಾಗಿ ಈ ಒಂದು ಪ್ರಬಲವಾದಂತಹ ಜೀವಿಗಳು ಅಂದ್ರೆ ಸಬಲರಾದಂತಹ ಜೀವಿಗಳು ಏನ್ ಮಾಡ್ತವೆ? ದುರ್ಬಲವಾದಂತಹ ಜೀವಿಗಳ ಮೇಲೆ ಆಕ್ರಮಣವನ್ನು ಮಾಡಿ ಅವು ಇಲ್ಲಿ ಉಳಿಯುವಂತಹ ಒಂದು ಸಿದ್ಧಾಂತವನ್ನು ಸಹ ಇವನು ಮಂಡಿಸಿಕೊಂಡು ಬರ್ತಾನೆ. ಈ ಸಿದ್ಧಾಂತದ ಪ್ರಕಾರವಾಗಿ ಅನೇಕ ಜೀವ ಪ್ರಭೇದಗಳ ಅಂತೇಳಿ ನಾವು ಕರಿತೀವಿ ವಿಕಾಸ ಮತ್ತು ಅಳಿವಿನ ಬಗ್ಗೆ ತಿಳಿಯಲು ಸಹ ಇಲ್ಲಿ ಸಹಾಯಕವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಾವು ಕಳೆದ ಅಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳೇ 10ನೇ ತರಗತಿಯಲ್ಲಿ ಓದಿದ್ದೀರಾ. ಏನಪ್ಪಾ ಅಂದ್ರೆ ಒಂದು ಜೀವನ ಚಕ್ರ ಅಂತೇಳಿ ನಾವು ಅಲ್ಲಿ ವಿಜ್ಞಾನದಲ್ಲಿ ನಾವು ಓದ್ತಾ ಬರ್ತೀವಿ. ಏನಪ್ಪಾ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಸೊಳ್ಳೆಯನ್ನು ಯಾವ್ದು ತಿನ್ನುತ್ತೆ? ಒಂದು ಕೀಟವನ್ನು ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನು ಏನ್ ತಿನ್ನುತ್ತೆ? ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿಂದಾಗುತ್ತೆ. ಅಂದ್ರೆ ಹಿಂಗೆ ಒಂದು ಸೈಕಲ್ ಇರುತ್ತೆ. ಆ ಒಂದು ಸೈಕಲ್ ಅನ್ನು ಇಲ್ಲಿ ವ್ಯವಸ್ಥಿತವಾಗಿ ಏನ್ ಮಾಡಿದ ಇವನು ಸಬಲರು ಬದುಕಿ ಉಳಿಯುವ ಸಿದ್ಧಾಂತದಲ್ಲಿ ಪ್ರತಿಪಾದಿಸುವುದರ ಮೂಲಕವಾಗಿ ಏನ್ ಮಾಡಿದ ಅನೇಕ ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಜೀವ ಪ್ರಭೇದಗಳ ವಿಕಸನಕ್ಕೆ ಸಂಬಂಧಪಟ್ಟಂತಹ ಮತ್ತು ಅಳಿವಿನ ಮಾಹಿತಿಯನ್ನು ಕ್ರೋಢೀಕರಿಸಿ ರಚಿಸಲ್ಪಟ್ಟಂತಹ ಒಂದು ಬಹುಮುಖ್ಯವಾದಂತಹ ಕೃತಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗೆ ಅಂದ್ರೆ ಈ ರೀತಿಯಾಗಿ ಇವನ ಈ ಒಂದು ಅಂಶಗಳನ್ನು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ನಾವೇನ್ ಮಾಡಿದ್ವಿ? ಇಲ್ಲಿ ಮಾನವನ ಉಗಮಕ್ಕೆ ಮತ್ತು ಪ್ರಾಣಿ ಪ್ರಭೇದಗಳ ಉಗಮ ಹಾಗೂ ವಿಕಸನಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ನಾವು ತಿಳಿಯಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಮುಂದುವರೆದು ನಾವು ನೋಡೋದಾದ್ರೆ ಇಲ್ಲಿ ಮಾನವನ ವಿಕಸನವನ್ನು ತಿಳಿಯಲು ಇರುವಂತಹ ಬಹುದೊಡ್ಡ ತೊಂದರೆ ಎಂದರೆ ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಆಧಾರಗಳು ಅಂತೇಳಿ ನಾವು ಕರೀತೀವಿ. ಈ ಆಧಾರಗಳು ಏನಾಗಿದಾವಪ್ಪ ಅಂದ್ರೆ ಬಹು ಪ್ರಾಚೀನವಾದಂತಹ ಆಧಾರಗಳಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಮಾನವನ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕಲು ನಾವು ಹೋದಾಗ ಇಲ್ಲಿ ಲಭ್ಯವಿರುವಂತಹ ಆಧಾರಗಳು ಏನಾಗಿದ್ದಾವೆ? ಅತ್ಯಂತ ಪ್ರಾಚೀನವಾದಂತಹ ಆಧಾರಗಳಾಗುವುದರ ಮೂಲಕವಾಗಿ ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿವೆ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಅಂದ್ರೆ ಯಾವಾಗ ಅವು ಪುರಾತನವಾದಂತಹ ಆಧಾರಗಳಾಗಿದವೋ ಅವುಗಳ ನಿಖರವಾದಂತಹ ಕಾಲವನ್ನು ತಿಳಿಯಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂಬ ಒಂದು ಸಮಯವನ್ನು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಒಂದು ಬಹುದೊಡ್ಡದಾದಂತಹ ಸಮಸ್ಯೆಯಾಗಿ ನಮಗೆ ಮಾರ್ಪಟ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ನಿಮ್ಮ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಪುಸ್ತಕದಲ್ಲಿ
2 ಚಿತ್ರಗಳಿದ್ದಾವೆ. 2 ಕೋಷ್ಟಕ ಅಂದರೆ 2 ಚಿತ್ರಗಳ ಒಂದು ಪಟ್ಟಿ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಮಾನವ ಮತ್ತು ಮಾನವನ ಪ್ರಜಾತಿಗೆ ಅಂದರೆ ವಾನರ ಪ್ರಜಾತಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಭೇದಗಳು ಅಂದರೆ ಈ ಒಂದು ಪ್ರಭೇದಗಳ ಒಂದು ಚಿತ್ರಣವನ್ನು ಒಂದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದರಲ್ಲಿ ಗೋರಿಲ್ಲಾ ಹಾಗೂ ಮಾನವನ ಪ್ರಜಾತಿಯ ತಲೆಬುರುಡೆಗಳ ಚಿತ್ರವನ್ನು ಮತ್ತೊಂದು ಅದರಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಚಿತ್ರಣದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ವಾನರಗಳ ಮತ್ತು ಮಾನವನ ಅಸ್ಥಿಪಂಜರಗಳನ್ನು ಒಳಗೊಂಡಂತಹ ಚಿತ್ರಣವನ್ನು ನಾವು ಗಮನಿಸಿದರೆ ಈ ಒಂದು ಚಿತ್ರಣದಲ್ಲಿ ಏನ್ ಕಾಣ್ತೀವಪ್ಪ ಅಂದ್ರೆ ವಾನರ ಮತ್ತು ಮಾನವನ ಅಸ್ಥಿಪಂಜರಗಳ ನಡುವೆ ಇರುವಂತಹ ಸಾಮ್ಯತೆ ಏನು ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಅಂದ್ರೆ ಅಲ್ಲಿ ಸಾಮ್ಯತೆ ಇದೆ. ವಾನರಗಳಿಗೂ ಮತ್ತು ಮಾನವನ ಅಸ್ಥಿಪಂಜರಕ್ಕೂ ಸಹ ಅನೇಕ ಸಾಮ್ಯತೆಯನ್ನು ಕಾಣ್ತಾ ಬರ್ತೀವಿ. ಅದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗುರುತಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಸಾಮ್ಯತೆ ಮಾನವ ಮತ್ತು ವಾನರಗಳು ಒಂದೇ ಮೂಲದಿಂದ ಉಗಮವಾಗಿವೆ ಎಂಬ ಒಂದು ಸಂಗತಿಯನ್ನು ನಮಗೆ ತಿಳಿಸುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇನ್ನೊಂದು ಚಿತ್ರಣವನ್ನು ಹೇಳಿದೆ ನಿಮಗೆ, ಗೋರಿಲ್ಲಾ ಹಾಗೂ ವಿವಿಧ ಕಾಲಗಳ ಮಾನವನ ಅಂದರೆ ಮಾನವ ಪ್ರಭೇದಗಳ ಒಂದು ತಲೆಬುರುಡೆಗಳ ಚಿತ್ರಣವಿದೆ ಅಂತ ಹೇಳಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಆ ತಲೆಬುರುಡೆಯ ಚಿತ್ರವನ್ನು ನಾವು ಗೋರಿಲ್ಲಾ ಮತ್ತು ವಿವಿಧ ಮಾನವನ ಪ್ರಜಾತಿಯ ಆ ಒಂದು ತಲೆಬುರುಡೆಯ ಚಿತ್ರಣಗಳನ್ನು ನೋಡ್ತಾ ಬಂದರೆ ಮಾನವನ ಹಣೆಯ ಭಾಗ, ದವಡೆ, ಹಾಗೂ ಇಲ್ಲಿ ಬಹುಮುಖ್ಯವಾಗಿ ವಸಡು ಅಂತೇಳಿ ಕರಿತೀವಿ, ಹಲ್ಲು ಅಂತೇಳಿ ಕರಿತೀವಿ. ಹಾಗೂ ಇಲ್ಲಿ ಬಹುಮುಖ್ಯವಾಗಿ ಅಂದರೆ ಇವುಗಳ ನಡುವೆ ಏನಿದೆ ವ್ಯತ್ಯಾಸ ಮತ್ತು ಸಾಮ್ಯತೆಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ವ್ಯತ್ಯಾಸ ಮತ್ತು ಸಾಮ್ಯತೆಗಳು ನಮಗೆ ಏನು ಮಾಡ್ತಾವಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಈ ಗೋರಿಲ್ಲಾ ಮತ್ತು ಮಾನವ ಪ್ರಜಾತಿಗಳು ಅಂತೇಳಿ ನಾವು ಕರಿತೀವಿ. ಇವು ಒಂದೇ ಏನಾಗಿದೆ ಮೂಲದಿಂದ ಏನಾಗಿದ್ದಾವೆ, ಒಂದೇ ಮೂಲದಿಂದ ಉದಯಿಸಿದಂತಹ ಕುರುಹುಗಳಾಗಿದ್ದಾವೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗೂ ಮಾನವ ಪ್ರಭೇದಗಳ ತಲೆಬುರುಡೆಗಳ ಇಲ್ಲಿ ಬಹುಮುಖ್ಯವಾದಂತಹ ನಡುವಿನ ವ್ಯತ್ಯಾಸಗಳು ಅಂತೇಳಿ ಕರಿತೀವಿ. ಈ ತಲೆಬುರುಡೆಗಳ ನಡುವಿನ ವ್ಯತ್ಯಾಸಗಳು ಸಹ ಏನಾಗಿದಾವಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಕಾಲಾನುಕ್ರಮದ ವಿಕಸನದ ಮಾಹಿತಿಯನ್ನು ನಮಗೆ ತಿಳಿಸುವಂತಹ ಚಿತ್ರಣಗಳಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಜೀವದ ಉಗಮ ವಿಕಸನ ಹಾಗೂ ಮಾನವನ ಉಗಮ ಮತ್ತು ವಿಕಸನ ಇಲ್ಲಿ ಬಹುಮುಖ್ಯವಾಗಿ ಮಾನವನ ವಿಕಸನದ ಕಥೆಯಲ್ಲಿ ಬರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ನಂತರದಲ್ಲಿ ಮಾನವನ ಪ್ರಜಾತಿಯ ವಂಶ ವೃಕ್ಷ ಅಂತೇಳಿ ನಾವು ಕರಿತೀವಿ. ಆ ವಂಶ ವೃಕ್ಷವನ್ನು ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ.